ವೆಲ್ಕಮ್ ಬ್ಯಾಕ್. ರೈತರನ್ನ ಶ್ರೀಮಂತರನ್ನಾಗಿ ಮಾಡ್ತಾ ಇದೆ ಟೊಮ್ಯಾಟೊ ಬೆಳೆ. ಒಳ್ಳೆಯ ಬೆಲೆ ಒಂದೆಡೆ ಆದ್ರೆ ಬೆಳೆ ರಕ್ಷಣೆನೇ ರೈತರಿಗೆ ಸವಾಲಾಗಿ ಮಾರ್ಪಟ್ಟಿದೆ. ವಿಜಯಪುರ ಜಿಲ್ಲೆಯ ಅಲಿಯಾಬಾದ್ ಗ್ರಾಮದ ಭೀಮು ಲಮಾಣಿ ಅನ್ನುವಂಥವರು ಬಂಪರ್ ಬೆಳೆಯನ್ನ ಬೆಳೆದು ಲಾಭವನ್ನ ಪಡೆದಿದ್ದಾರೆ. ಜುಲೈ ತಿಂಗಳಿನಲ್ಲಿ 50 ಲಕ್ಷ ಆದಾಯವನ್ನ ಗಳಿಸಿದ್ದಾರೆ. ಬೆಳೆಗೆ ಕಳ್ಳರ ಕಾಟವೂ ಕೂಡ ಶುರುವಾಗ್ಬಿಟ್ಟಿದೆ. ಟೊಮ್ಯಾಟೊ ಕದಿಲಿಕ್ಕೆ ಬಂದಿದ್ದಂಥ ಕಳ್ಳರನ್ನ ಹಿಮ್ಮೆಟ್ಟುವಾಗ ಭೀಮು ಲಮಾಣಿ ಕುಟುಂಬಸ್ಥರ ಮೇಲೆ ಕಳ್ಳರು ಹಲ್ಲೆಯನ್ನು ಕೂಡ ಮಾಡಿದ್ದಾರೆ. ಹಲ್ಲೆಗೊಳಗಾದಂಥವರು ಆಸ್ಪತ್ರೆ ಸೇರಿದ್ದಾರೆ. 2024ರ ಚುನಾವಣೆ ಮೋದಿ ವರ್ಸಸ್ ಇಂಡಿಯಾ ವಾರ್ ಅನ್ನುವ ರೀತಿಯಲ್ಲಿ ಈಗ ಆಲ್ರೆಡಿ ಚರ್ಚೆ ಜೋರಾಗಿದೆ. ಬೆಂಗಳೂರಿನ 2 ದಿನಗಳಿಂದ ನಡೆದಂತ ಮಹಾ ಮೈತ್ರಿ ಸಭೆಯಲ್ಲಿ ತಮ್ಮ ಮೈತ್ರಿಕೂಟಕ್ಕೆ ಇಂಡಿಯಾ ಅಂತ ಹೆಸರಿಟ್ಟಿದ್ದಾರೆ. ಮುಂದಿನ ಹೋರಾಟದ ರೂಪುರೇಷೆಗೆ ಮುಂಬೈನಲ್ಲಿ ಸ್ಥಳ ನಿಗದಿ ಮಾಡಲಾಗಿದೆ. ಭಾರತೀಯ ರಾಷ್ಟ್ರೀಯ ಅಭಿವೃದ್ಧಿಶೀಲ ಅಂತರ್ಗತ ಮೈತ್ರಿಕೂಟ ಅಂತ ಇಂಡಿಯಾ ಅಂದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ಇದನ್ನ ಇಂಡಿಯಾ ಅಂತ ಹೆಸರಿಟ್ಟಿದ್ದಾರೆ. ಇಂಡಿಯಾ ಅನ್ನುವಂಥದ್ದು ಬರೀ ಒಕ್ಕೂಟಕ್ಕಿಟ್ಟಂತ ಹೆಸರಲ್ಲ, ಭಾರತೀಯರನ್ನ ಮಾನಸಿಕವಾಗಿ ಸೆಳೆಯುವಂತ ಪ್ರಯತ್ನ, ದೇಶದ ಜನರಲ್ಲಿ ದೇಶಾಭಿಮಾನದ ಕಿಚ್ಚು ಹಚ್ಚಿಸುವಂತ ಉದ್ದೇಶ. ಹಾಗಾಗಿ ಇಂಡಿಯಾ ಅಂತ ಹೆಸರಿಟ್ಟಿರೋದಾಗಿ ಮಹಾ ಮೈತ್ರಿಕೂಟದ ನಾಯಕರು ಹೇಳಿದ್ದಾರೆ. ಇನ್ನು ಮಹಾ ಮೈತ್ರಿಕೂಟದ ನಾಯಕರು ನಿನ್ನೆ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ಮೋದಿ ವಿರುದ್ಧ, ಬಿಜೆಪಿ ವಿರುದ್ಧ, ಎನ್ಡಿಎ ಮೈತ್ರಿಕೂಟದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದಾದ್ಮೇಲೆ 2024ರ ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿಗೂ ಕೂಡ ಇದೊಂದು ಅಗ್ನಿ ಪರೀಕ್ಷೆ ಆಗಿರುವಂತದ್ದು. ಸೊ ಮೋದಿ ನೇತೃತ್ವದಲ್ಲಿ ನಿನ್ನೆ ಎನ್ಡಿಎ ಸಭೆ ಕೂಡ ನಡೆದಿದೆ. ನಿನ್ನೆ ಸಂಜೆ 5 ಗಂಟೆಗೆ ದೆಹಲಿಯಲ್ಲಿ ಶುರುವಾದಂತ ಎನ್ಡಿಎ ಮೈತ್ರಿಕೂಟದ ಸಭೆ 3 ಗಂಟೆಗೂ ಹೆಚ್ಚು ಕಾಲ ನಡೀತು. 2024ಕ್ಕೆ 350ಕ್ಕೂ ಹೆಚ್ಚಿನ ಎಂಪಿ ಸ್ಥಾನಗಳನ್ನ ಗೆಲ್ಲುವಂತ ಟಾರ್ಗೆಟ್ ಗಳನ್ನ ಹಾಕೊಳ್ಳಲಾಗಿದೆ. ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಮ್ಮ ಬೆಂಬಲ ಅನ್ನುವಂತ ನಿರ್ಣಯವನ್ನ ಕೈಗೊಳ್ಳಲಾಯಿತು. ರಾಷ್ಟ್ರೀಯತೆ, ಪ್ರಗತಿ, ಪ್ರಾದೇಶಿಕತೆಗೆ ಕೇಂದ್ರ ಸರ್ಕಾರದಿಂದ ಸಂಪೂರ್ಣ ಸಹಕಾರ ಎಂಬ ನಿರ್ಣಯವನ್ನ ಮಾಡಲಾಗಿದೆ. ಅಭಿವೃದ್ಧಿ ಮಂತ್ರ, ಭ್ರಷ್ಟಾಚಾರ ಮುಕ್ತ ಆಡಳಿತ ನಿರ್ಣಯವನ್ನ ಎನ್ಡಿಎ ಸಭೆ ತೆಗೆದುಕೊಂಡಿದೆ. ಎನ್ಡಿಎ ಸಭೆಯಲ್ಲಿ ಒಟ್ಟು 38 ಪಕ್ಷಗಳ ನಾಯಕರು ಭಾಗಿಯಾಗಿದ್ದರು. ಇಂದು ಸದನದಲ್ಲಿ ಬರಗಾಲದ ಬಗ್ಗೆ ಮಹತ್ವದ ಚರ್ಚೆ ನಡೆಯಲಿದೆ. ಮುಂಗಾರು ವೈಫಲ್ಯದಿಂದ ರೈತ ಸಮೂಹ ಸಂಕಷ್ಟಕ್ಕೀಡಾಗಿದೆ. ಹಲವು ಕಡೆಗಳಲ್ಲಿ ಮಳೆ ಆಗಿದ್ರೆ ಮತ್ತೆ ಹಲವು ಕಡೆ ಮಳೆ ಆಗಿಲ್ಲ. ಕಾಲಕ್ಕೆ ತಕ್ಕಂತೆ ಸುರಿಯದಂತ ಮಳೆಯಿಂದಾಗಿ ಬಿತ್ತನೆ ಬೀಜ ಹಾಕಿದಂತ ರೈತ ಕಂಗಾಲಾಗಿದ್ದಾನೆ. ಈ ಬಗ್ಗೆ ವಿಪಕ್ಷಗಳು ಇಂದಿನ ಸದನದಲ್ಲಿ ಸರ್ಕಾರದ ಗಮನವನ್ನ ಸೆಳೆಯಲಿಕ್ಕೆ ಮುಂದಾಗಿದ್ದಾರೆ. ನಿಯಮ 69 ಅಡಿ ಬರಗಾಲದ ಬಗ್ಗೆ ವಿಪಕ್ಷಗಳು ಹಾಗೂ ಆಡಳಿತ ಪಕ್ಷದ ಸದಸ್ಯರಿಂದ ಚರ್ಚೆ ನಡೆಯಲಿದ್ದು, ಮಳೆ ಇಲ್ಲದೆ ಇರುವಂತ ತಾಲೂಕುಗಳನ್ನ ಬರಗಾಲ ಪೀಡಿತ ತಾಲೂಕುಗಳು ಅಂತ ಘೋಷಣೆ ಮಾಡುವಂತೆ ಒತ್ತಾಯವನ್ನ ಮಾಡಿದ್ದಾರೆ. ಇನ್ನು ನೈಸ್ ರೋಡ್ ಅಕ್ರಮ ಬಗ್ಗೆಯೂ ಕೂಡ ಪ್ರತಿಧ್ವನಿಸಲಿದೆ. ಮುನಿರತ್ನ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವೆ ಜಟಾಪಟಿ ನಡೆಯುವಂತ ಸಾಧ್ಯತೆಯೂ ಕೂಡ ಇದೆ. ನಾಳೆಯಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ ಆಗ್ತಾ ಇದ್ದು, ಇದರ ಪೂರ್ವಭಾವಿಯಾಗಿ ಇಂದು ಸರ್ವಪಕ್ಷ ಸಭೆ ನಡೆಯಲಿದೆ. ಸರ್ವಪಕ್ಷ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಸಚಿವರು ಹಾಗೂ ವಿಪಕ್ಷ ನಾಯಕರು ಭಾಗವಹಿಸಲಿದ್ದಾರೆ. ಇನ್ನು ಸಭೆಗೆ ಎಲ್ಲಾ ಪಕ್ಷಗಳಿಗೂ ಆಹ್ವಾನವನ್ನು ನೀಡಲಾಗಿದೆ. ಸಭೆಯಲ್ಲಿ ಅಧಿವೇಶನದಲ್ಲಿ ಚರ್ಚೆ ಆಗಬೇಕಾಗಿರುವಂತಹ ಪ್ರಮುಖ ವಿಷಯಗಳ ಬಗ್ಗೆ ಮಾತುಕತೆಯನ್ನ ಮಾಡಲಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಸಾಲಬಾಧೆಯಿಂದಾಗಿ ರೈತರ ಸರಣಿ ಆತ್ಮಹತ್ಯೆ ಮುಂದುವರೆದಿದೆ. 2 ತಿಂಗಳಲ್ಲಿ ಬರೋಬ್ಬರಿ 14 ರೈತರು ಸೂಸೈಡ್ ಮಾಡಿಕೊಂಡಿದ್ದಾರೆ. ರಾಣೆಬೆನ್ನೂರಿನಲ್ಲಿ 3, ಬ್ಯಾಡಗಿಯಲ್ಲಿ 3, ಹಾವೇರಿ ಜಿಲ್ಲೆಯಲ್ಲಿ 2 ಮತ್ತು ಒಂದ್ ಕಡೆ ಶಿಗ್ಗಾವಿ, ಸಮಣೂರಿನಲ್ಲಿ 4, ಹಿರೇಕೆರೂರಿನಲ್ಲಿ 2 ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಟೋಟಲ್ ಆಗಿ ಹಾವೇರಿ ಜಿಲ್ಲೆಯಲ್ಲಿ 14 ಜನ ರೈತರು ಸಾವನ್ನಪ್ಪಿದ್ದಾರೆ. ಈ 14 ರೈತರ ಪೈಕಿ 9 ಜನ ನೇಣಿಗೆ ಶರಣಾಗಿದ್ದು, 5 ವಿಷ ಸೇವಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ನ್ಯೂಸ್ 18ಗೆ ರೈತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಬಳ್ಳಾರಿ, ವಿಜಯನಗರ, ಅವಳಿ ಜಿಲ್ಲೆಗಳಲ್ಲಿ ಮುಂಗಾರು ಕೈಕೊಟ್ಟಿದ್ದು ರೈತರಲ್ಲಿ ಆತಂಕ ಮನೆ ಮಾಡಿದೆ. ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಬಿತ್ತನೆ ಮಾಡದೆ ರೈತರು ಕೈಕಟ್ಟಿ ಕುಳಿತಿದ್ದಾರೆ. ಕಳೆದ ವರ್ಷ ನಿರೀಕ್ಷೆಗೂ ಮೀರಿ ಉತ್ತಮ ಮಳೆ ಆಗಿತ್ತು. ಆದರೆ ಈ ವರ್ಷದ ವಾಡಿಕೆಯಷ್ಟು ಮಳೆ ಆಗಿಲ್ಲ. ಮತ್ತು ಒಂದ್ ಕಡೆ ಈ ಭಾಗದ ಜೀವನಾಡಿ ತುಂಗಭದ್ರಾ ಜಲಾಶಯ ಕೂಡ ಭರ್ತಿಯಾಗಿಲ್ಲ. ಒಂದ್ ಕಡೆ ಜಲಾಶಯ ಭರ್ತಿಯಾಗಿಲ್ಲ, ಮಳೆಯೂ ಕೂಡ ಇಲ್ಲ ಅಂತ ರೈತರು ಕಂಗಾಲಾಗಿದ್ದಾರೆ. ಟಾಪ್ 18ನಲ್ಲಿ ಟಾಪ್ 10 ಸುದ್ದಿಯನ್ನ ನೋಡಿದ್ರಿ. ಇನ್ನು ಬಾಕಿ 8 ಸುದ್ದಿಗಳಿದ್ದಾವೆ. ಅವೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.